ಅಸ್ಸಲಾಮು ಅಲೈಕುಮ್ ಫ್ರೆಂಡ್ಸ್. ಇವತ್ತು ರಂಜಾನ್ ಡೇ 2 ಮೊದಲನೇ ದಿನದ ಉಪವಾಸ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬನ್ನಿ, ಇವತ್ತಿನ ವಿಶೇಷತೆಗಳು ಮತ್ತು ಪುಣ್ಯದ ಮಾತುಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ರಂಜಾನ್ ಅಂದರೆ ಕೇವಲ ಉಪವಾಸವೇ ಅಥವಾ ಇನ್ನೇನಾದರೂ ಅಲ್ಲ. ರಂಜಾನ್ ಅಂದರೆ ಕರುಣೆಯ ತಿಂಗಳು. ರಂಜಾನ್ ಇಸ್ಲಾಮಿನ ಪವಿತ್ರವಾದ ತಿಂಗಳು. ಇದು ಕರುಣೆ, ಕ್ಷಮೆ ಮತ್ತು ನರಕದಿಂದ ಮುಕ್ತಿ ಪಡೆಯುವ ತಿಂಗಳಾಗಿದೆ. ಈ ತಿಂಗಳಲ್ಲಿ ಕುರಾನ್ ಅವತರಿಸಲಾಯಿತು. ಅಲ್ಲಾಹನು ಕುರಾನಿನಲ್ಲಿ ಹೇಳುತ್ತಾನೆ, ಓ ಈಮಾನ್ ಹೊಂದಿದವರೇ, ನಿಮಗೆ ಉಪವಾಸವನ್ನು ಕಡ್ಡಾಯಗೊಳಿಸಲಾಗಿದೆ. ಉಪವಾಸವು ಪ್ರತಿಯೊಬ್ಬ ಪ್ರಾಪ್ತವಯಸ್ಕ ಮುಸ್ಲಿಮರಿಗೆ ಫರಲಾಗಿದೆ. ಉಪವಾಸದ ಉದ್ದೇಶ ತಕ್ವಾ ಪಡೆಯುವುದು, ಅಂದರೆ ಅಲ್ಲಾಹನ ಭಯ ಮತ್ತು ಭಕ್ತಿ ಹೃದಯದಲ್ಲಿ ಬೆಳೆಸುವುದು. ಉಪವಾಸವು ನಮ್ಮನ್ನು ಪಾಪಗಳಿಂದ ದೂರವಿಡುತ್ತದೆ. ರಂಜಾನ್ ಸಮಯದಲ್ಲಿ ನಾವು ಹೆಚ್ಚು ನಮಾಜ್ ಮಾಡುತ್ತೇವೆ, ಹೆಚ್ಚು ಕುರಾನ್ ಓದುತ್ತೇವೆ ಮತ್ತು ದಾನ ಮಾಡುತ್ತೇವೆ. ಇದು ನಮ್ಮ ಆತ್ಮವನ್ನು ಶುದ್ಧಗೊಳಿಸುತ್ತವೆ. ರಂಜಾನಿನಲ್ಲಿ ಲೈಲತುಲ್ ಖದರ್ ಎಂಬ ಮಹತ್ವದ ರಾತ್ರಿ ಇದೆ. ಈ ರಾತ್ರಿ 1000 ತಿಂಗಳಿಗಿಂತ ಉತ್ತಮವಾಗಿದೆ. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಇದು ನಮ್ಮ ಕೊನೆಯ ರಂಜಾನ್ ಕೂಡ ಆಗಿರಬಹುದು. ಆದುದರಿಂದ ಪ್ರತಿಯೊಂದು ದಿನವನ್ನು ಮೌಲ್ಯಮಯವಾಗಿಸಿ ಹೃದಯದಿಂದ ತೌಬಾ ಮಾಡಿ ಅಲ್ಲಾಹನ ಕಡೆಗೆ ಸಂಪೂರ್ಣವಾಗಿ ಮರಳಿ. ಅಸ್ಸಲಾಮು ಅಲೈಕುಮ್.